ಸರ್ ಸರ್ ತುಂಬಾ ಅರ್ಜೆಂಟ್ ಸರ್. ನೀವು ನನ್ನ ಮೇನ್ ರೋಡ್ ತನಕ ಡ್ರಾಪ್ ಹಾಕ್ಬಿಟ್ರೆ. ನೀನೇನ್ ಹೇಳೋದು? ಈ ವಿಲೇಜ್ ರೋಡ್ ಇಂದ ಓಡ್ ಬಂದ್ಬಿಟ್ಟು ಈ SI ಪಶುಪತಿ ಗಾಡಿಗೆ ಅಡ್ಡ ಹಾಕ್ಬಿಟ್ಟು ನಿಲ್ಲಿಸ್ತೀಯಾ ಅಂತಂದ್ರೆ ಅಷ್ಟು ತಿಳ್ಕೊಳ್ಳಾರ್ದಂತ ಡಬ್ಬ ನನ್ ಮಗ ಅನ್ಕೊಂಡೆ ನನ್ನ. ನೀವ್ SI? ನಾನು SI ಅಲ್ಲ, PC ಅಷ್ಟೇ. ನಮ್ಮ ಅಪ್ಪನ ಹೆಸರು S ಇಂದ್ರಜಿತ್ ಅಂತ. ಅವ್ರ ಇನ್ಶಿಯಲ್ ನನ್ನ ಹೆಸರು ಜೊತೆಗೆ ಸೇರಿಸ್ಕೊಂಡು SI ಪಶುಪತಿ ಅಂತ ನನಗೆ ನಾನೇ ನಾಮಕರಣ ಮಾಡ್ಕೊಂಡೆ. ಹೌದು, ನೀನಾಕೆ ಈ ಕಡೆ ಬರ್ತಾ ಇದೆ ಅದು ಫಸ್ಟ್ ಹೇಳು. ಸರ್ ನಾನೊಬ್ಬ ಕಳ್ಳ. ಊರೊಳಗಡೆಯಿಂದ ಇದನ್ನ ಕತ್ಕೊಂಡ್ ಬರ್ತಾ ಇದೀನಿ ಸರ್. ಊರವರೆಲ್ಲ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ ಸರ್. ಸರ್ ನೀವು ನನ್ನ ಮೇನ್ ರೋಡ್ ತನಕ ಡ್ರಾಪ್ ಹಾಕ್ಬಿಟ್ರೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀನಿ ಸರ್. ಎಷ್ಟು ಕೊಬ್ಬೋ ನಿನಗೆ! ಯೂನಿಫಾರ್ಮ್ ಹಾಕೊಂಡಿರೋ ಒಬ್ಬ ಪೊಲೀಸ್ ಹತ್ರನೇ ನಾನೊಬ್ಬ ಕಳ್ಳ ಅಂತೇನೋ ನೀನು? ನನ್ನ ಮಗನೇ, ನಿನ್ನ ಹಿಡಿಬೇಕಾದ ಜಾಗದಲ್ಲಿ ಇಟ್ಬಿಟ್ಟು ನಿನ್ನ ಶರ್ಟು ಪ್ಯಾಂಟು ಬಿಚ್ಚಿ ಬರೀ ಅಂಡರ್ವೇರ್ ಮೇಲೆ ಸ್ಟೇಷನ್ ತನಕ ವಾದ್ಯಾಡ್ಕೊಂಡು ಹೋಗ್ತೀನಿ. ಈಗ ನೀನು ಅಟ್ಟಿಸ್ಕೊಂಡ್ ಬರ್ತಾ ಇದಾರಲ್ಲ, ಅವ್ರ ಕೈಗೆ ನೀನು ಹಿಡ್ಕೊಟ್ಟು ಧರ್ಮದೇಟು ಬೀಳಂಗ್ ಮಾಡ್ಲಿಲ್ಲ. ನಾನು ಪಶುಪತಿನೇ ಅಲ್ಲ. ಈಗ ಈಗ ಇಲ್ಲಿ ಭಯ ಬಂತ? ಅಯ್ಯೋ ಅದಕ್ಕಲ್ಲ ಸರ್. ಅದಕ್ಕೆ ಸರ್ ನಾನಿಲ್ಲಿವರೆಗೂ ಶರ್ಟೇ ಬಿಚ್ಚಿಲ್ಲ. ಶರ್ಟ್ ಬಿಚ್ಚೋದು ಹೆಂಗೆ ಅಂತಾನೆ ನಂಗೆ ಗೊತ್ತಿಲ್ಲ ಸರ್. ಅಷ್ಟಕ್ಕೆ ಯಾಕೆ ಹೇಳ್ತಾ ಇದೀಯಾ? ನಾನು ನಿನ್ಗೆ ಹೇಳ್ಕೊಡ್ತೀನಿ ನೋಡು. ಕೈನ ಹಿಂಗ್ ತಗೊಂಡು ನೀ ಬಿಚ್ಚು. ಶರ್ಟ್ ಬಿಚ್ಚೋದು ಹೆಂಗೆ ಅಂತ ಹೇಳ್ಕೊಟ್ರಿ, ಆದ್ರೆ ಪ್ಯಾಂಟ್ ಹೆಂಗ್ ಬಿಚ್ಚೋದು ಅಂತಾನೆ ನಂಗೆ ಗೊತ್ತಿಲ್ವಲ್ಲ ಸರ್. ಅಯ್ಯೋ ಪಾಪಿ, ಪ್ಯಾಂಟ್ ಬಿಚ್ಚೋದೇ ಗೊತ್ತಿಲ್ಲ ಅಂದ್ರೆ ಬೆಳಗ್ಗೆ ಬಾತ್ರೂಮ್ಗೆ ಹೆಂಗೋ ಹೋಗ್ತೀಯಾ? ಹೇಳ್ತಾ ಇದ್ರೆ ನನಗೆ ಅಳು ಬರ್ತಾ ಇದೆ ಕಣೆಯ. ಪ್ಯಾಂಟ್ ಬಿಚ್ಚ ತಾನೆ, ವೆರಿ ಸಿಂಪಲ್. ನಾನು ನಿನಗೆ ನೀ ಮಾಡಿ ನೋಡೋಣ. ಈಗ ಯಾಕಪ್ಪ ಹೇಳ್ತಾ ಇದ್ದೀವಿ? ಈಗ ಅಂಡರ್ವೇರ್ ಬಿಚ್ಚೋದು ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ ನೀನು. ನೀವೇ ನನ್ನ ಪಾಲಿನ ದೇವ್ರು. ಎಂತ ದೊಡ್ಡ ಮಾತಾಡ್ಬಿಟ್ಟೆ. ನಿನಗೇನಾದ್ರು ಕೊಡ್ಲೇಬೇಕಲ್ಲ ನಾನೀಗ. ಏನ್ ಕೊಡ್ಲಿ? ನೋಡು, ಮುಂದಿನ ಸಲ ಕಳ್ತನ ಮಾಡಿದಾಗ ಜನಗಳ ಕೈಯಿಂದ ಹೆಂಗ್ ತಪ್ಪಿಸ್ಕೋಬೇಕು ಅಂತ ಒಬ್ಬ ಗುರುವಾಗಿ ನಾನ್ ನಿನಗೆ ಹೇಳ್ಕೊಡ್ತೀನಿ. ಈ ತರ ಪೊದೆ ಒಳಗಡೆ ಬಚ್ಚಿಟ್ಕೊಂಡು ಎಸ್ಕೇಪ್ ಆಗ್ಬೇಕು, ಗೊತ್ತಾಯ್ತಾ? ಇದು ಓಪನ್, ಇದು ಕ್ಲೋಸ್, ಇದು ಓಪನ್, ಇದು ಕ್ಲೋಸ್, ಇದು ಓಪನ್. ಇಲ್ಲಿ ನಡೀತಾ ಇರೋ ಸೀನ್ಗೂ ನೀವು ಕೊಡ್ತಾ ಇರೋ ಲುಕ್ಗೂ ಸಂಬಂಧನೇ ಇಲ್ವಲ್ರಯ್ಯ. ಇದ ಸೀನು. ಲುಕ್ಕು ಕರೆಕ್ಟ್ ಆಗಿದೆ. ನಾನು ಹೇಳಿದ್ರು ನಿಮ್ಗೆ ಈಗ ಅರ್ಥ ಆಗಲ್ಲ. ಆಸೆ ತೀರ್ಸ್ಕೊಳ್ಳಿ. ಬೇಕಾಗಲ್ವಾ ಇದ್ರೆ ತಾನೇ ಹೊಡೆಯಕ್ಕೆ. ನಾವೇ ಒಂದು ಬ್ಯಾಲೆನ್ಸ್ ಮೇಲೆ ಬರ್ತಾ ಇದೀವಿ. ಏನ್ ಸ್ಕೂಲ್ ಬಿಡಿಸ್ಬಿಟ್ರಾ? ಯಾಕೋ ಸ್ಕೂಲ್ ಬ್ಯಾಗ್ ಬಿಟ್ಟು ಮೂಟೆ ಓರ್ತಾ ಇದಾವೆ. ಏನ್ ಆಲೂಗಡ್ಡೆನಾ? ಸ್ಕೂಲ್ ಬ್ಯಾಗ್ ಇದು. ಬಾಯ್. ಡಿಪಾರ್ಟ್ಮೆಂಟ್ ಅಂದ್ರೆ ಮರ್ಯಾದೆನೇ ಇಲ್ಲ ಇದಕ್ಕೆ. ಮಕ್ಕಳು ಕೌಂಟರ್ ಮೇಲೆ ಕೌಂಟರ್ ಕೊಡ್ತವೆ. ಏ ಪಶುಪತಿ, ಮರ್ಯಾದೆ ಜೋರಾಗೆ ಸಿಕ್ತು. ಏನು ಎಲ್ಲೋ 2 ದಿವಸದಿಂದ ಪತ್ತೇನೇ ಇಲ್ಲ. ಅದೆಲ್ಲ ಹೇಳಕ್ಕಾಗಲ್ಲ. ಲೆಕ್ಕ ಎಲ್ಲ ಬೇಗ ಮುಗಿಸ್ಬಿಡಿ. ಸರಿ ಯಜಮಾನ. ಯಾಕೆ? ಏಯ್ ಬಿಡ್ತೀನಿ. ಹೊರಗಡೆ ಇರ್ಬೇಕಾದ ದೃಷ್ಟಿ ಕಮ್ಮಿನ ಮನೇಲೆ ಇಟ್ಕೊಂಡವ್ರೆ. ಏನ್ ಯಜಮಾನ್ರೆ, ನೀವು ಗುಮಾಸ್ತಾ ಇಬ್ರು ಸೇರ್ಕೊಂಡು ದಿನಸಿ ಅಂಗಡಿನ ಚಿಲ್ಡ್ರಿ ಅಂಗಡಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿರಂಗೈತೆ. ನಿನ್ ಬಾಯಿಗೆ ಫಿನಾಯಿಲ್ ಆಗ್ತಿಕ್ಕ. ನೀವು ಎಲ್ಲರೂ ಹೋಗಿತ್ತವ್ರೆ. ನೀನ್ ಎಷ್ಟು ದಿನ ಅಂತ ದಫೇದಾರ್ನಾಗೆ ಇರ್ತೀಯ? ಏನ್ ಮಾಡಕ್ಕಾಗತ್ತೆ, ನಾನು 8 ವರ್ಷದಿಂದ ದಫೇದಾರ್ನಾಗೆ ಇದ್ದೀನಿ. ನಿಮ್ ಮಗ 2 ವರ್ಷಕ್ಕೆ SI ಆಗ್ಬಿಟ್ಟ. ನನಗೆ 10,000 ರೂಪಾಯಿ ಸಂಬಳ, ನಿಮ್ ಮಗನಿಗೆ 20,000 ರೂಪಾಯಿ ಸಂಬಳ. ಗಿಂಬಳ ಬೇರೆ ಮುಟ್ಟಲ್ಲ ಅಂತ. ಹೌದು, ಇವ್ರು ಯಾಕೆ ಯಾವಾಗ ನೋಡಿದ್ರು ನಾನೇನ ಬಿಡಲಾರೆ ಅನಂತನಾಗ್ ತರ ಕೂತಿರ್ತಾರೆ? ನೀನ್ ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ. ಇನ್ನೊಂದ್ಸಲಿ ನನ್ ಮಗನ್ ಬಗ್ಗೆ ಏನಾದ್ರು ಮಾತಾಡಿದ್ಯೋ ಕಾಫಿ ಬದಲು ಗಂಜಲ ಕೊಟ್ಬಿಡ್ತೀನಿ, ಹುಷಾರ್. ನೀವು ನಾರ್ಮಲ್ ಆಗಿ ಕೊಡೋ ಕಾಫಿ ಹಂಗೆ ತಾನೇ ಇರುತ್ತೆ. ಬಾಯ್ ಮುಚ್ಕೊಂಡು ಕುಡಿಯೋ. ಹಾಲ್ ಕೊಟ್ಟು ಕಾಫಿ ಕುಡಿ. ಪಶುಪತಿ, ನೀನ್ ದಫೇದಾರ್ನಾಗೆ ಯಾಕಿದ್ಯಾ ಗೊತ್ತಾಗ್ಬೇಕಾ? ಯಾಕೆ? ಅಂಗಡಿಗೆ ಫೋನ್ ಮಾಡಿ ಲೋಡ್ ಬಂದಿದ್ಯಾ ಕೇಳು. ಅಷ್ಟೇ ತಾನೆ, ಫೋನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತಾ? ಸಿಂಪಲ್ ಜಾಬ್. ಹಲೋ, ಲೋಡ್ ಬಂತ? ಹಾ ಬಂತು. ಲೋಡ್ ಬಂದಿದೆಯಂತ. ಎಷ್ಟೊತ್ತಿಗೆ ಬಂತಂತೆ? ಹಲೋ, ಎಷ್ಟೊತ್ತಿಗೆ ಬಂದಿದೆಯಂತೆ? 3:30ಗೆ ಬಂತು. 3:30ಕ್ಕೆ ಬಂತಂತೆ. ಎಷ್ಟು ಮೂಟೆ ಬಂದಿದೆಯಂತೆ? ಇದು ಸ್ವಲ್ಪ ಓವರ್ ಆಯ್ತು. ಎಷ್ಟು ಮೂಟೆ ಬಂದಿದೆಯಂತೆ? ಗೋಧಿ. ಅಯ್ಯ, ಎಲ್ಲ ಪ್ರಶ್ನೆ ಒಂದೇ ಸಲ ಕೇಳಕ್ಕಾಗಲ್ಲ. ಕೆಂಪು ಅಪ್ಪ, ಅಂಗಡಿಗೆ ಫೋನ್ ಮಾಡಿ ಲೋಡ್ ಬಂತ ಕೇಳು. ತಗೊಳ್ಳು. SRS ಲಾರಿ ಸರ್ವಿಸ್ ಲೋಡ್ ಎಲ್ಲ ಬೆಳಗಿನ ಬಂದಿದೆ ಅಂತಪ್ಪ. ತೊಗರಿ ಬೇಳೆ 5, ಉದ್ದಿನ ಬೇಳೆ 4, ಅಕ್ಕಿ 22, ಒಣಮೆಣಸು 2, ಬೆಲ್ಲ 6, ಗೋಧಿ 9 ಮೂಟೆ ಬಂದಿದೆ ಅಂತೆ. ನಿಮ್ಮ ಲೆಕ್ಕನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡು ಆಮೇಲೆ ಬಂದ್ರೆ ಸಾಕು ಅಂತ ಹೇಳಿದ್ರು. ನಿನ್ನ ಒಂದು ಪ್ರಶ್ನೆ ಕೇಳಿದೆ, ನೀನ್ 20 ಫೋನ್ ಮಾಡಿದೆ. ಅವನೊಂದು ಫೋನ್ ಮಾಡಿ 20 ಉತ್ತರ ಹೇಳ್ದ. ಅದಕ್ಕೆ
ನಿನ್ ದೆಫೆದಾರ್ನಾಗೆ ಇದೆಯಾ? ನನ್ನ ಮಗ SI ಆಗಿದ್ದಾನೆ. ಆದ್ರೂ ಇಂಡಿ ಬೂಸ ಮಿಸ್ ಆಗಿದೆ. ಪಶುಪತಿ ಸರ್, ರೂಮಲ್ಲಿ ಕೂಡ ಅಕ್ಯೂಸ್ನ ಕರ್ಕೊಂಬ, ಕೋರ್ಟಿಗೆ ಹೋಗ್ಬೇಕು. ಓಕೆ ಸರ್. ಏನೇ ಆಯ್ತು, ಮನೆಯಲ್ಲೇ ಒಂದು ಸೆಂಟ್ರಲ್ ಜೈಲ್ ಬ್ರಾಂಚ್ ಓಪನ್ ಮಾಡೋ. ಬರಲ್ಲ ಬಾ ನನ್ನ ಮಕ್ಳ. ತಿನ್ನೋದು ಮಲಗೋದು ಎಲ್ಲ SI ಮನೆಯಲ್ಲೇ. ಹುಲಿನ ಸರ್, ಇವ್ರು ಯಾವ ಹುಲಿ ಬಗ್ಗೆ ಮಾತಾಡ್ತಾವ್ರೆ? ಸಿನಿಮಾ ಹುಲಿನ? ಏಯ್, ನಿಜವಾದ ಹುಲಿ ಬಂದಂಗಿದೆ. ನಿಜವಾದ ಹುಲಿನ? ಕಡಿಲಿಸಿ ಸರ್, ಬನ್ನಿ ಸರ್. ಊರೊಳಗೆ ಹುಲಿ ಹೆಂಗೋ ಬರುತ್ತೆ? ಮೊನ್ನೆ ಹೆಸರು ಪಿಕ್ಚರ್ ರಿಲೀಸ್ ಆಯ್ತಲ್ಲ, ಮೋಸ್ಟ್ಲಿ ಪ್ರಚಾರಕ್ಕೆ ಬಂದಿರಬೇಕು. ಮತ್ತಿನ್ನೇನು ಸರ್, ಅಷ್ಟು ಜನ ಹುಲಿ ಹುಲಿ ಅನ್ಕೊಂಡು ಓಡ್ತಾವ್ರೆ. ಹುಲಿ ಸರ್, ಹುಲಿ ಓಡಾಗಿ ತಾನೇ ನೋಡ್ದೆ ಸರ್. ಹುಲಿ 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 ಹುಲಿನೆಲ್ಲ ನೋಡ್ದ ಸರ್? ಈ ಕಡೆ ಹೋಯ್ತು ಸರ್. ಹುಲಿ ಹೋಯ್ತಾ? ಹುಲಿ ಬಾಲನೇ ಎಷ್ಟು ದೊಡ್ಡದಿರ್ಬೇಕಾದ್ರೆ ಇನ್ನಿದ್ರ ಅಲ್ಲೆಷ್ಟು ದೊಡ್ಡದಿರ್ಬೇಕು. ಅಮ್ಮ, ಅಲ್ಲ ನಿಂತವ್ರು ನೋಡಿ. ಎಂಥವ್ರೇ ಆದ್ರೂ ದೇವ್ರಿಗೆ ಆರತಿ ಮಾಡ್ಬೇಕಾದ್ರೆ 1 ನಿಮಿಷನಾದ್ರೂ ಕಣ್ಮುಚ್ತಾರೆ. ಆ ಗ್ಯಾಪಲ್ಲಿ ಹೊಡೆದ್ಬಿಡ್ಬೇಕು. ಏನು ದೇವಸ್ಥಾನದಲ್ಲಿ ದೇವ್ರ ನೋಡಕ್ ಬಂದ್ರ? ಇಲ್ಲಪ್ಪ, ಇಂಟರ್ವೆಲ್ ಬಿಟ್ಟಿದೆ, ಪಾಪ್ಕಾರ್ನ್ ತಗೊಳ್ಳೋಣ ಅಂತ ಕ್ಯೂವಲ್ಲಿ ನಿಂತಿದ್ದೀನಿ. ಇದೇನ್ ಥಿಯೇಟ್ರಾ? ವಿಠಲ ವಿಠಲ ಪಾಂಡುರಂಗ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ. ಅಮ್ಮ, ಇದೇ ಕರೆಕ್ಟ್ ಟೈಮು. ಕಣ್ಮುಚ್ಚೋರೆ, ಚಾರ್ಜ್ ಮಾಡ್ಬಿಡಿ. ಹಲೋ ಸರ್, ತಪ್ಪಾಯ್ತು ಅಂತ ಕೆನ್ನೆ ಹೊಡ್ಕೋತಾ ಇದ್ದೀರಾ? ಯಾಕೆ ಕಾಣಿಸ್ತಾ ಇಲ್ವಾ? ಇದು ತಪ್ಪು. ಇದು ನೀವು ತಪ್ಪು ಮಾಡಿದ್ರೆ ನಿಮ್ ಕೆನ್ನೆ ಹೊಡ್ಕೋಬೇಕು. ನನಗೆ ಯಾಕೆ ಹೊಡಿತಾ ಇದ್ದೀರಾ? ಏಟ್ ಹೆಂಗ್ ಬಿತ್ತು ಗೊತ್ತಾ? ತಲೆಗಿಲ್ಲ ಕೆಟ್ಟಿದ್ದೇನಲ್ಲ. ನೀವು ಹೊಡಿಲಿಲ್ವಾ? ಅಮ್ಮ, ಇದೇ ಕರೆಕ್ಟ್ ಟೈಮು. ಈ ತೆಂಗಿನಕಾಯಿ ತಗೊಂಡು ಅವ್ನ್ ಬುಲ್ಡೆ ಹೊಡೆದ್ರೆ ಈ ತೆಂಗಿನಕಾಯಿ ಜೊತೆ ಅವ್ನ್ ಬುಲ್ಡೆನು ಎರಡಾಗ್ಬಿಡ್ಬೇಕು. ಚಾರ್ಜ್. ಸರ್ ಸರ್, ಯಾರು ಹೊಡಿತಾ ಇದ್ದಾರೆ ಸರ್? ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ಇಲ್ಲ ಸರ್. ಸರ್, ಕಾಯಿ ಸರ್, ತೆಂಗಿನಕಾಯಿ ಸರ್, 4 ರೂಪಾಯಿ ಫುಲ್ ಫ್ರೀ ಸರ್. ಈ ಪಶುಪತಿ ಭಕ್ತಿಗೆ ಮೆಚ್ಚಿ ಆ ತಿರುಪತಿನೇ ನನ್ನ ಮೇಲೆ ಕಾಯಿ ಹೊಡೆದಿದ್ದಾನೆ ಸರ್. ಹೇಳ್ತೀನಿ ಸರ್, ಪ್ರೆಸ್ಗೆ ಹೇಳ್ತೀನಿ ಸರ್. ಇಂಥ ಮ್ಯಾಟರ್ ಸರ್ ಹೈಲೈಟ್ ಆಗೋದು. ಹೇಳ್ತೀನಿ ಸರ್, ಈಗ ಉಂಟೆ ಸರ್. ದೇವರು ಕೊಟ್ಟ ಕಾಯಿ ಹೆಂಗಿದೆ ಸರ್? ಟೈಟ್ಲು ಪಿಕ್ಚರ್ ಆದ್ರೂ ಆಗ್ಬಿಡುತ್ತೆ ಸರ್. ಈ ಪೊದೆ ಅಲ್ಲಾಡ್ತಾ ಇರೋ ರೇಂಜ್ ನೋಡಿದ್ರೆ ಒಳಗಡೆ ಹುಲಿನೋ ಸಿಂಹನೋ ಕರಡಿನೋ ಕಿತ್ತಾಡ್ತಾ ಇದೆ ಅಂತ ಕಾಣಿಸುತ್ತೆ. ನನ್ನ ಹಣೆ ಬರದಲ್ಲಿ ಕಾಡು ಪ್ರಾಣಿಗಳು ಹಿಡಿದ್ಬಿಟ್ಟೆ ಪ್ರಮೋಷನ್ ತಗೋಬೇಕು ಅಂತ ಬರ್ದಿದೆ ಅಂತ ಕಾಣಿಸುತ್ತೆ. ಬೇಡ ಬಿಟ್ಬಿಡಿ ಸರ್, ಒಳಗಡೆ ಕಾಡಂದಿ ಗಿಡಂದಿ ಇತ್ತಾತು. ನನ್ನ ಪ್ರಮೋಷನ್ಗೋಸ್ಕರ ಮುಳ್ಳಂದಿ ಇದ್ರೂ ಪರವಾಗಿಲ್ಲ, ಇವತ್ತಾದ್ರೆ ಹಿಡ್ದೆ ಹಿಡಿತೀನಿ. ಏನು ಹಾಡು ಕೇಳಿಸ್ತಾ ಇದೆ? ತೋರಿಸ್ತೀನಿ ನಾನು ಯಾರು ಅಂತ. ಹಲ್ಕ ಕೆಲಸ ಮಾಡ್ತೀರಾ? ಇದು ನನ್ನ ಮಾನವಮಾನದ ಪ್ರಶ್ನೆ. ಇದ್ರಲ್ಲಿ ಬೇರೆ ಯಾರು ತಲೆ ಹಾಕ್ಬಾರ್ದು. ಸಾಹೇಬ್ರು ಆರ್ಡರ್ ಮಾಡೋರು. ಹೌದು. ಯೂನಿಫಾರ್ಮ್ ಹಾಕೊಂಬಂದು ತೋರಿಸ್ತೇನೆ. ಪೊದೆಗಳು ಅಂದ್ರೆ ಬೆಡ್ರೂಮ್ ಕೆಟ್ಟೋಯ್ತಾ ಇವ್ರಿಗೆ? ಪೊಲೀಸ್ ಅಂದ್ರೆ ಭಯ ಭಯ ಇಲ್ದಂಗಾಗಿದೆ ನನ್ನ ಮಕ್ಳಿಗೆ. ನಿಮಿಷ ಸರ್. ನೀವೇ ತಲೆ ಹಾಕ್ಬಾರ್ದು ಅಂತ ಹೇಳಿದ್ರಲ್ಲ ಸರ್. ಒಂದು ನಿಮಿಷ ಸರ್, ಮತ್ತೆ 1 ನಿಮಿಷ. ಏನ್ರ ಮಾಡ್ತಿದ್ರು ಒಳಗಡೆ? ಏನ್ರ ಮಾಡ್ತಿದ್ರಾ? ಸುಮ್ನೆ ಇರಿ ಸರ್, ನಿಮ್ಗೇನ್ ಗೊತ್ತಿಲ್ವಾ? ಏನ್ ಕರ್ಮಾನಯ ಇದು ಸರ್? ಒಳಗಡೆ ಒಳ್ಳೆ ಸಾಂಗ್ ಬರ್ತಾ ಇತ್ತು ಸರ್, ಹಂಗೆ ನಿದ್ದೆ ಮಾಡ್ಬಿಟ್ಟೆ. ತಗೊಳ್ಳಿ ಸರ್. ಏನಿದು? ಲಾಡ್ಜ್ ಹೋಗಿದ್ರೆ 1000 ರೂಪೀಸ್ ಆಗಿರೋದು. ಪೊಲೀಸ್ ರೇಡ್ ಆಗಿದ್ರೆ 2000 ಆಗಿರೋದು ಸರ್. ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಇಷ್ಟೆಲ್ಲ ಕೋಆಪರೇಟ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಈ ವಿಷಯ ಮಿಸ್ ಅವನಿಗೆ ಏನಾದ್ರು ಗೊತ್ತಾಗಿದ್ರೆ ನನ್ನ ಊಟ ಬಿಡ್ತೀನಿ. ತಗೊಳ್ಳಿ ಸರ್, ನನ್ನ ಕೋಪ ಬರೋಷ್ಟಲ್ಲಿ ರೈಟ್ ಹೇಳಿ. ನನ್ನ ಮಾಕ್ಲ ಮೇಡಮ್, ಆಗಾಗ ಬರ್ತಾ ಇರ್ಬೋದಾ? ಯಾಕೆ ಸರ್ ಈ ರೇಂಜ್ ಟೆನ್ಷನ್ ಆಗಿದ್ದೀರಾ? ಸುಳ್ಳು ಹೇಳ್ತಾ ಇದ್ರಲ್ಲ ಅವಳು. ಓ, ಸುಳ್ಳು ಸುಳ್ಳ? ಮತ್ತಿನ್ನೇನು? ಬ್ಯಾಗ್ ಕಿತ್ಕೊಂಡು ನಂಗ ಕುಯ್ತಾನೆ. ಯಾವ್ದೋ ಕತ್ತಿಂದ ಕುಯ್ದಿರೋದಲ್ಲ ಅದು, ತಂತಿಂದನೋ ಮುಳ್ಳಿಂದನೋ ಅವಳೆ ಕುಯ್ಕೊಂಡಿರೋದು. ಒಳ್ಳೆ ಹುಡುಗಿಯಲ್ಲ, ಯಾಕೆ ಹಿಂಗೆ ಆಡ್ತಾಳೆ ಅವಳು? ಅದೇ ಆ ಮೊಬೈಲ್ ಕಳೆದೋಯ್ತು ಅಂತ ಒಂದು ನಂಬರ್ ಕೊಟ್ಟಿದ್ದಲ್ಲ ಅವಳು. ಆ ನಂಬರಿಗೆ ಫೋನ್ ಮಾಡಿ. ನಾನು ಸೇವ್ ಮಾಡಿದ್ದೀನಿ ಸರ್. ಸೊಂಟದ ಈಸ್ಯ
ಬೇಡವೋ ಶಿಷ್ಯ, ಸೊಂಟಕ್ಕಿಂತ ವಾಸಿಕನೋ ಗುಂಡಿನ ದಾಸ್ಯ. ಸೊಂಟಾಕನ ಕಣ್ಣಕ್ ಸೊಂಟಾಕನ. ಹಲೋ, ದಿ ಪರ್ಸನ್ ಯು ಹ್ಯಾವ್ ಕಾಲ್ಡ್ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ನಮಸ್ತೆ ಸರ್. ನಂಬರ್ ನಾಟ್ ರೀಚಬಲ್ ಬರ್ತಾ ಇದೆ. ನೋಡು. ಎಸ್ ಸರ್. ಈ ಹಾಡನ್ನು ತಾವು ಕಾಪಿ ಮಾಡಿಕೊಳ್ಳಬೇಕಾದರೆ ಕೆಂಪು ಬಟನ್ ಜೊತೆ ಸ್ಟಾರ್ ಬಟನ್ ಅನ್ನು ಸ್ಟ್ರಾಂಗ್ ಆಗಿ ಒತ್ತಿರಿ. ಚಿಂತಾ ತಾ ಚಿತಾ ಚಿತಾ ಜಿಂತಾ ತಾ. ಸರ್, ನಮ್ಗೆ ಯಾವನ ಯಾಮಾರಿಸ್ತಾ ಇದ್ದಾನೆ ಸರ್. ಕೊಡಲ್ಲ. ದಿಸ್ ಲೈನ್ ಈಸ್ ಟೋಟಲಿ ಬಿಸಿ ಇನ್ ಶ್ರೀಲಂಕಾ. ತಿರುಪತಿ ವಾಯ್ಸ್ ಇದು. ತಿರುಪತಿ ವಾಯ್ಸ? ಅವನು ಎಲ್ಲಿ ಸಿಗ್ತಾನೆ ಅಂತ ನನಗೆ ಗೊತ್ತು ಸರ್. ಏನ್ ಆಟ ಆಡ್ತಾ ಇದ್ಯಾ? ಹಲೋ ಹಲೋ, ಹಾಡು ತುಂಬಾ ಇಷ್ಟ ಆಯ್ತು. ಸ್ಟಾರ್ ಬಟನ್ ನ ಸ್ಟ್ರಾಂಗ್ ಆಗಿ ಒತ್ತೋದಕ್ಕೆ ಒಂದು ಡಬಲ್ ಸ್ಟಾರು, ಒಂದು ನೋ ಸ್ಟಾರ್, ಇಬ್ರು ಒಟ್ಟಿಗೆ ಬಂದಿದ್ವಿ. ಡಬ್ಬ ನನ್ನ ಮಕ್ಕಳ, ಕೆಲಸ ಮಾಡೋ ಮನೇಲೆ ಕಳ್ತನ ಮಾಡ್ತೀರಾ, ಉದ್ದಾರ ಆಗ್ತೀರಾ ನೀವು. ಫೀಸ್ ಸರ್, ನಾನು ಕಳ್ಳ ಅಲ್ಲ ಸರ್. ಕಾವ್ಯ ಮೇಡಮ್ ಇದನ್ನೆಲ್ಲ ತಂದು ಕೊಟ್ಬಿಟ್ಟು ನಾನು ಕೇಳ್ದಾಗ ವಾಪಸ್ ಕೊಡು, ಅಲ್ಲಿವರೆಗೂ ನೀನ್ ಕಾಣಿಸ್ಕೊಂಬೇಡ, ಇದನ್ನ ತಂದು ಕೊಡ್ಲು ಬೇಡ ಅಂತ ಹೇಳಿದ್ರು ಸರ್. ಇದ್ರೆಲ್ಲ ತಪ್ಪಿಲ್ಲ ಸರ್. ಮೋಸ್ಟ್ಲಿ ಇದೆ. ಅಡ್ರೆಸ್ ಏನೋ ಕರೆಕ್ಟ್ ಆಗೇ ಇದೆ. ಸರ್, ನೀವಾ ಹೊಸದಾಗಿ ಬಂದಿರೋ ಎಸ್ಐ ನನ್ನ 2 ತಿಂಗಳು ಸಸ್ಪೆಂಡ್ ಮಾಡ್ಬಿಟ್ಟ ಸರ್. ಇಲ್ಲೇ ಏನಾದ್ರೂ ಪೋಸ್ಟಿಂಗ್ ಹಾಕ್ಸ್ಕೊಟ್ಬಿಡಿ, ನಾನು ನಿಮ್ ಜೊತೆಲೇ ಇರ್ತೀನಿ ಸರ್. ನಿಮ್ ಜೊತೆಲೇ ಇರ್ತೀನಿ. ಏನ್ ನಡೀತು ಮೊದ್ಲು ಹೇಳ. ಫ್ಲಾಶ್ ಬ್ಯಾಕ್ ಅಲ್ಲಿ ಫಸ್ಟ್ ಶಾಟ್. ಅವನ ಕಡೆಯಿಂದ ಕಳ್ ಸಾಗಾಣಿಕೆ ಮಾಡ್ಕೊಂಡ್ ಬರ್ತಾರ ಲಾರಿ ಚೆಕ್ ಪೋಸ್ಟ್ ಕಡೆಗೆ ಬರ್ತಾ ಇದೆ. ನನ್ನ ಪ್ರಾಣ ಒತ್ತೇಟಾದ್ರೂ ಸರಿ, ಆ ಲಾರಿನ ನಿಲ್ಲಿಸ್ತೀನಿ ಸರ್. ಲಾರಿನ ಬಿಡಬೇಡ. ಬೇಕಾದ್ರೆ ನಿಮ್ ತರ ಹೆಂಡ್ತೀನಿ ಬಿಡ್ತೀನಿ, ಆದ್ರೆ ಆ ಲಾರಿನ ಮಾತ್ರ ಬಿಡಲ್ಲ ಸರ್. ನಮಸ್ತೆ ಸರ್. ತುಮಾರಾ ಗಾಡಿ ಮೇ ಕಲ್ಮಾಲ್ ಜಾತಾ ಹೈ ಅಂತ ನಮ್ಗೆ ಇನ್ಫಾರ್ಮೇಶನ್ ಆತಾ ಹೈ. ಗಾಡಿಲಿ ಏನಿಲ್ಲ ಸರ್ ಅನ್ಕೊಂಡೆ. ಆ ಹೊಸ ಎಸ್ಐ ನಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಅವಮಾನ ಮಾಡ್ಬಿಟ್ಟ. ಈ ನಮ್ಮ ಪಂಜಾಬ್ ಬ್ರದರ್ಸ್ ನ ಅವಮಾನ ಮಾಡ್ಬಿಟ್ಟ ಕಣೆ. ಸಾರಿ ಬ್ರದರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅದು ಹೋಗ್ತಾ ದಾರಿಲಿ ನಿನ್ ಲಾರಿಲಿ ನನ್ನ ತೀವ್ರ ಶಿಫ್ಟಿನ ಎತ್ತಾಕೊಂಡು ಅಲ್ಲೇ ಪಕ್ಕದಲ್ಲಿರೋ ಬಂಕಲ್ಲಿ 2 ಲೀಟರ್ ಪೆಟ್ರೋಲ್ ಫುಲ್ ಟ್ಯಾಕ್ ಮಾಡಿ ಕಳ್ತೀವಿ ಸರ್. ಏನು ಮಾಡ್ತಾ ಇದ್ರಲ್ಲಿ ಸರ್? ಎಲ್ಲ ಆ ಲಾರಿ ಸರ್, ಆ ಲಾರಿಲಿ ಯಾವ ಕಳ್ಮಾಲು ಇಲ್ಲ ಸರ್. ಅಲ್ಲಯ್ಯ, ಆ ಲಾರಿನೇ ಕಳ್ಮಾಲು. ಅದನ್ನ ಕದ್ಕೊಂಡು ಹೋಗ್ತಿದ್ದಾರೆ. ಅಂಡ್ ಯು ಆರ್ ಸಸ್ಪೆಂಡೆಡ್ ಫಾರ್ 2 months. ಪಶುಪತಿ ಸ್ಪೀಕಿಂಗ್. ಸರ್, ನಿಮ್ TVS ಕದ್ಕೊಂಡೋಗಿ ಬಟ್ಟೆ ಬೀಚ್ ಆಟ ಆಡಿಸಿದ್ನಲ್ಲ, ಇಂದಿರಾನಗರದಲ್ಲಿ ಕೇರ ಮಾಡ್ತಿದ್ದಾನೆ ಸರ್. ಆಟ ಆಡ್ತಾ ಇದ್ದಾನ ಸರ್. ಈಗ ನಾನು ಅವನು ಕೊಡೋ ಟೆನ್ಷನ್ಗೆ ಅವನಿಗೆಲ್ಲಾ ಕಡೆ ಉರಿ ಕಿತ್ಕೊಡುತ್ತೆ. ಕೋಪ ತಡೆಯಕ್ಕಾಗ್ಲಾರ್ದೆ ನಾನು ಹೊಡೆಯೋದಕ್ಕೆ ಅಂತ ಕೈ ಎತ್ತಾನೆ. ಅದನ್ನ ಈ ಮೊಬೈಲ್ ಅಲ್ಲಿ ವಿಡಿಯೋ, ಅದೇ ನಮಗೆ ಎವಿಡೆನ್ಸ್. ನಮಸ್ಕಾರ ಸಾಹೇಬ್ರಿಗೆ ನಾವು ಕೇರೋ ಮಾಡೋದು ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ನಾವು ಬೇರೆ ಆಟ ಆಡೋಣ ಕಣ್ರು. ಇಂಕಿ ಪಿಂಕಿ ಪಾಂಕಿ. ಸಾಹೇಬ್ರಿಗೆ ಟೊಮ್ಯಾಟೊ ಇಷ್ಟ ಇಲ್ವಂತೆ, ಬದ್ನೆಕಾಯಲ್ಲಿ ಆಟ ಆಡೋಣ. ಇಂಕಿ ಪಿಂಕಿ ಅದು ಸಾಮಾನ್ಯವಾದ ಬದ್ನೆಕಾಯಿ ಅಲ್ಲ, ಬದ್ನೆಕಾಯಿ ಬಾಂಬು. ಕಾಲ್ ತೆಗಿ, ಬಾಂಬು ಬ್ಲಾಸ್ಟ್ ಆಗುತ್ತೆ. ಬಂದ್ರು ಇದೇನು ಕಾಲ್ ತೆಗೆದ್ರೆ ಬ್ಲಾಸ್ಟ್ ಆಗುತ್ತೆ ಅಂತ ಅವನೇ. ಇರಿ ಸರ್, ಅದೇನಂತ ನೋಡ್ತೀನಿ. ಬೇಗ ನೋಡಲ್ಲ. BT ಬದ್ನೆಕಾಯಿ ಸರ್. ಬನ್ನಿ ಸರ್, ಹೋಗೋಣ. BT ಬದ್ನೆಕಾಯ? ಅದೇ ನೋಡ್ದೆ. ರೈತ ವಿರೋಧಿ BT ಬದ್ನೆಕಾಯಿ ಡೌನ್ ಡೌನ್. ರೈತ ವಿರೋಧಿ BT ಬದ್ನೆಕಾಯಿ ಡೌನ್.